ಮನೆಯ ನಿವೇಶನದ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಶಾಸಕರಿಗೆ ಧಿಕ್ಕಾರ. ಬಾಗೇಪಲ್ಲಿ ಪಟ್ಟಣದ ಸಿಪಿಎಂ ಕಚೇರಿಯಿಂದ ಹೊರಟ ಪ್ರತಿಭಟನಾಕಾರರು ತಾಲೂಕು ಪಂಚಾಯಿತಿ ಕಚೇರಿವರೆಗೆ ಬೈಕ್ ರ್ಯಾಲಿ ಮಾಡಿದ್ರ. ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಬಾಗೇಪಲ್ಲಿ, ಚೇಳೂರು ತಾಲೂಕುಗಳು ಹಿಂದುಳಿದಿವೆ. ಇಂದಿಗೂ ಬಡ ಜನರಿಗೆ ನಿವೇಶನ ಮನೆಯಿಲ್ಲ. 2012ರಲ್ಲಿ ಸಾವಿರಾರು ನಿವೇಶನ ರಹಿತರು ಅರ್ಜಿ ಸಲ್ಲಿಸಿದ್ರ. ಅಂದಿನ ಜಿಲ್ಲಾಧಿಕಾರಿ ಎನ್ ಮಂಜುಳಾ ನಿವೇಶನ ರಹಿತರಿಗೆ ನಿವೇಶನ ಮಂಜೂರು ಮಾಡಬೇಕು ಎಂದು ಆದೇಶ ಮಾಡಿದ್ದಾರೆ. ಇವರಿಗೂ ವಸತಿ ಕಲ್ಪಿಸಿಲ್ಲ ಎಂದು ಆರೋಪಿಸಿದ್ರ. ಇಡೀ ನಮ್ಮ ಇದರಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಮೀನಿದೆ ಗುರುತಿದ್ದು ಅದನ್ನು ಇದು ಮಾಡಿದ್ದು ಆವಾಗಲಿಂದ ಇದುವರೆಗೂ ಏನೂ ಆಗಿಲ್ಲ. ಈಗ ತಾವು ಬಂದು ಅದನ್ನೇನೋ ಮಾಡ್ತೀವಿ ಅಂತ ಒಂದು ಭರವಸೆ ಪಡ್ತಾ ಇದ್ದೀರಿ. ಸಂತೋಷ, ನಾವು ಅದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಇರ್ತೀವಿ. ಆದರೆ ನಾನು ಅಧಿಕಾರವಾಗಿ ನಿಮಗೆ ಇದನ್ನು ಪ್ಲೇ ಮಾಡ್ತಾ ಇಲ್ಲ. ಈಗ ತಕ್ಷಣ ಇದು ಏನೋ ಪ್ಲಾಟ್ ಫಾರ್ಮೇಷನ್ ಮಾಡ್ತೀನಿ, ಎಲ್ಲಿ ಇದೆ ಜಾಗ ಗುರುತಿಸ್ಕೊಂಡು ಆಗ್ತೀನಿ, ಏನು ಕೇವಲ ಸೈಟುಗಳಿಗೆ ಅಂತೇಳಿ ಮೀಸಲಿಟ್ಟಿರ್ತಕ್ಕಂಥ ಜಾಗವನ್ನು ತೋರಿಸ್ಬಿಟ್ಟು ನಿಮ್ಗೆಲ್ರಿಗೂ ಸೈಟುಗಳು ಕೊಡ್ತಾ ಇದ್ದೀವಿ 5,000 ಜನ ಅಂತೇಳಿ ಜನರನ್ನು ಕರ್ಕೊಂಡು ಬರೋದಿದೆಯಲ್ಲ, ಇದು ತಪ್ಪಲ್ವೇ ಸರ್? ತಪ್ಪೇನಿಲ್ಲ. ಈಗ ಜಾಗ ಕೊಡಿಸಿ, ಈಗ ಸಾಂಕೇತಿಕವಾಗಿ ಕೊಡ್ತಾ ಇದ್ದೀವಿ, ನಿಮ್ಗೆ ಸೈಡ್ಗೆ ಬರುತ್ತೆ. ನಾವು ಮನೋರಮ ಮಾಡೋದು ತಪ್ಪೇನು. ಈಗ ಎಷ್ಟೋ ಜನ ಬರಲಿಲ್ಲ ನೋಡಪ್ಪ, ಹಿಂಗೆ ಬಂದಿದೆ ಹಕ್ಕುಪತ್ರ, ನಮ್ಮಲ್ಲಿ 1,000 ಬಂದಿದೆ, ಇನ್ನೂ 1,000 ಬರ್ತಾ ಇದೆ, ಪ್ಲಸ್ ನಮ್ಮ ಲಾಗಿನ್ಗಳಲ್ಲಿ 1,000 ಇದೆ ಅಂತ ಹೇಳೋದ್ರಲ್ಲಿ ಏನಿದೆ ತಪ್ಪಿದೆ ಅದರಲ್ಲಿ? ಹೇಳೋದು ಬೇರೆ, ಅವ್ರನ್ನ ಏನು ಹೇಳ್ತಾರೆ ಕರ್ಕೊಂಡು ಬರೋದ್ರಲ್ಲ. ನಾವೇನು ಕರ್ಕೊಂಡು ಅಂತ ಏನಿಲ್ಲ, ಮಾಹಿತಿ ಕೊಡ್ತೀವಿ, ಬಂದಿದ್ದಾರೆ, ಏನು ಮಾಡೋಕ್ಕಾಗತ್ತೀವಿ? ನಾವೇನು ಅವ್ರೇನು ದುಡ್ಡು ಕೊಟ್ಟು ಕರ್ಕೊಂಡು ಬರ್ತೀವಿ ಅಥವಾ ಫೋರ್ಸ್ಫುಲ್ ಆಗಿ ಹೇಳ್ಕೊಂಡು ಬಂದಿದ್ದೀವಿ? ಮಾಹಿತಿ ಕೊಟ್ಟಿದ್ದಾರೆ, ಬಂದಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ ಸರ್, ಮಾಹಿತಿ ಕೊಟ್ಟಿದ್ದೇವೆ, ಬಂದಿದ್ದಾರೆ. ಅವ್ರು ಬಂದ್ರೆ ತಪ್ಪ, ಜನ ಬರಬೇಡಿ ಅನ್ನಕ್ಕಾಗತ್ತಾ? ಸರಿ. ಇವಾಗ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ 12 ವರ್ಷಗಳಿಂದ ನಿವೇಶನ ಮನೆ ಹಂಚಿಕೆ ಮಾಡಿಲ್ಲ. ಕೊತ್ತಕೋಟೆ ಗ್ರಾಮ ಪಂಚಾಯಿತಿ ಹೊನ್ನಂಪಲ್ಲಿ ಗ್ರಾಮದ ಸರ್ವೆ ನಂಬರ್ 7ರಲ್ಲಿ 2.30 ಎಕರೆ ಜಮೀನಿನಲ್ಲಿ ನಿವೇಶನಗಳಿಗೆ ಕಾಯ್ದಿರಿಸಿದ್ದಾರೆ. ಮಾರ್ಗಾನುಗುಂಟೆ ಗ್ರಾಮದಲ್ಲಿ 4 ಎಕರೆ ಜಮೀನು ಕಾಯ್ದಿರಿಸಲಾಗಿದೆ. ಈ ಜಮೀನು ಬೆಟ್ಟ ಗುಡ್ಡಗಳಲ್ಲಿದೆ. ಬೆಟ್ಟ ಗುಡ್ಡಗಳಲ್ಲಿ ನಿವೇಶನ ಮಾಡಿ ಮನೆ ನಿರ್ಮಾಣ ಮಾಡಲು ಆಗುತ್ತದೆಯೇ ಎಂದು ಪ್ರಶ್ನೆ ಮಾಡಿದ್ರ. ಗ್ರಾಮ ಸಭೆಗಳ ಮೂಲಕ ಅರ್ಹ ನಿವೇಶನ ರಹಿತರನ್ನ ಗುರುತಿಸಿಲ್ಲ. ಶಾಸಕರ ಹಿಂಬಾಲಕರ ಹೆಸರು ಉಳಿಸಿಕೊಳ್ಳಲು ಮನಬಂದಂತೆ ನಿವೇಶನ ಹಂಚಿಕೆ ಮಾಡಿರುವುದನ್ನು ಸಿಪಿಎಂ ಖಂಡಿಸುತ್ತದೆ ಎಂದ್ರ. ಬೀಳೂರು ನಾಗರಾಜ್ ಮಾತನಾಡಿ, ನಿವೇಶನ ರಹಿತರಿಗೆ ಕಾಯ್ದಿರಿಸಿದ ಜಮೀನು ಕಲ್ಲು ಬಂಡೆಗಳಿಂದ ಕೂಡಿದೆ. ಅದನ್ನ ತೆರವು ಮಾಡಿಲ್ಲ. ಸಮತಟ್ಟು ಮಾಡದೇ ಇರುವ ಜಮೀನುಗಳಲ್ಲಿ ಜನರಿಗೆ ಹೇಗೆ ಹಂಚಿಕೆ ಮಾಡುತ್ತಾರೆ ಅಧಿಕಾರಿಗಳು? ಇದಕ್ಕೆ ಅಧಿಕಾರಿಗಳು, ಶಾಸಕರು ಸ್ಪಷ್ಟನೆ ನೀಡಬೇಕು ಎಂದ್ರ. ಸಮತಟ್ಟಿನ ಪ್ರದೇಶವನ್ನ ಗುರುತಿಸಬೇಕು. ಜಮೀನು ಇಲ್ಲವಾದರೆ ಸರ್ಕಾರದಿಂದ ಅನುದಾನ ತಂದು ಖಾಸಗಿ ಜಮೀನು ಖರೀದಿಸಿ ಹಂಚಿಕೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗೆ ಭೇಟಿ ನೀಡಿ ರಾಜಕೀಯ ಪ್ರಚಾರದ ಆಂದೋಲನ ಎಂದು ತಿಳಿಸಿದ್ರ. ದೇವಿಗುಂಟೆ ಶ್ರೀನಿವಾಸ್ ಮಾತನಾಡಿ, ನಿವೇಶನಗಳನ್ನ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಂದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅಧಿಕಾರಿಗಳ ಮೂಲಕ ಜನರಿಗೆ ಸುಳ್ಳು ಭರವಸೆ ನೀಡಿ ಕಾರ್ಯಕ್ರಮಕ್ಕೆ ಜನರನ್ನ ಕರೆಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೆಲವರಿಗೆ ಮಾತ್ರ ನಿವೇಶನದ ಹಕ್ಕುಪತ್ರ ನೀಡಿದ್ದಾರೆ. ಇದು ರಾಜಕೀಯ ಪ್ರೇರಿತ ಎಂದ್ರ. ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಇಒ ಜಿವಿ ರಮೇಶ್ ಆಗಮಿಸಿ ಪ್ರತಿಭಟನಾಕಾರರ ಬೇಡಿಕೆಗಳನ್ನ ಆಲಿಸಿದ್ರ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಮನೆಯ ನಿವೇಶನದ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಶಾಸಕರಿಗೆ ಧಿಕ್ಕಾರ.